ಹೆಲೋ ಸ್ನೇಹಿತರೆ, ಸಖಿ ನಿನಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಅಪ್ಪರ್ ಲಿಪ್ ಮೇಲೆ ಆಗಿರ್ಬೋದು ಮತ್ತು ಫೇಶಿಯಲ್ ಅನ್ವಾಂಟೆಡ್ ಹೇರ್ ಇರುತ್ತಲ್ವ, ಸೊ ಅದನ್ನು ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದಾದಂತಹ ಹೋಮ್ ರೆಮಿಡಿ ಆಗಿದ್ದು, ಸೊ ನಿಮಗೆ ಶಾಶ್ವತವಾಗಿ ಅನ್ವಾಂಟೆಡ್ ಹೇರ್ ರಿಮೂವ್ ಆಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಯಾರ್ಯಾರಿಗೆ ಅಪ್ಪರ್ ಲಿಪ್ ಮೇಲೆ ಅಂದರೆ ತುಟಿಯ ಮೇಲ್ಭಾಗದಲ್ಲಿ ಬೇಡವಾದಂತಹ ಕೂದಲಿರುತ್ತೋ ಮತ್ತು ಮುಖದಲ್ಲೆಲ್ಲ ಸಹ ಕೂಡ ಹಲ್ಲಲ್ಲಿ ಒಂದು ರೀತಿ ಗಡ್ಡದ ರೀತಿ ಅಂದರೆ ಬಿಯರ್ಡ್ ರೀತಿ ಕಪ್ಪು ಕೂದಲು ಅನ್ನೋದು ಬೆಳೆದಿರುತ್ತೋ, ಅಂದರೆ ಅನ್ವಾಂಟೆಡ್ ಹೇರ್ ಬೆಳೆದಿರುತ್ತೋ, ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 15 ದಿನಕ್ಕೆ ಒಮ್ಮೆ ಒಂದು 3 ಸಲ ನೀವು ಈ ಒಂದು ಫೇಶಿಯಲ್ ಅಥವಾ ಈ ಒಂದು ಪ್ಯಾಕ್ನ ನೀವು ಎಲ್ಲಿ ಅನ್ವಾಂಟೆಡ್ ಏರ್ ಇರುತ್ತೋ ಸೊ ಅಲ್ಲಿ ಹಚ್ಚಿದ್ರೆ ಸಾಕಾಗುತ್ತೆ. ಸೊ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಶಾಶ್ವತವಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು, ಮತ್ತು ಮುಂದೆ ಸಹ ಕೂಡ ಬರೋದಿಲ್ಲ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿಗೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಅರಿಶಿನ. ನಾನು ಇಲ್ಲಿ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದಲ್ಲಿ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು. ಕಸ್ತೂರಿ ಅರಿಶಿನ ಬಂದು ನಿಮಗೆಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಮೇಯ್ನಾಗಿ ಅನ್ವಾಂಟೆಡ್ ಏರ್ ರಿಮೂವ್ ಆಗೋದಕ್ಕೆ, ನಂತರ ಮುಂದೆ ಬರುವಂತಹ ಒಂದು ಅನ್ವಾಂಟೆಡ್ ಏರ್ನ ಸಹ ಕೂಡ ತಡೆಯೋದಕ್ಕೆ ಈ ಒಂದು ಕಸ್ತೂರಿ ಅರಿಶಿನ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಲಯನ್ ಹನಿನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಫ್ರೆಶ್ ಆಗಿರುವಂತಹ ಒಂದು ಜೇನುತುಪ್ಪ ಇತ್ತು ಅನ್ನೋದಾದರೆ ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಹನಿ ಅಂದರೆ ಜೇನುತುಪ್ಪ ಬಂದು ನಾವು ಏನಾದರೂ ಅನ್ವಾಂಟೆಡ್ ಹೇರ್ನ ಅಂದರೆ ಫೇಶಿಯಲ್ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡಿದ ನಂತರ ಆ ಒಂದು ಜಾಗ ಅನ್ನೋದೇನಾಗುತ್ತೆ ಫುಲ್ಲು ಡ್ರೈ ಆಗುತ್ತೆ. ಸೊ ಆ ಒಂದು ಡ್ರೈನೆಸ್ ಫೀಲ್ ಮಾಡಬಾರ್ದು ಅಂತ ಈ ಒಂದು ಜೇನುತುಪ್ಪವನ್ನು ಹಾಕ್ತೀವಿ. ಮತ್ತು ಆ ಒಂದು ಕಲರ್ನ ಸಹ ಕೂಡ ಅಂದರೆ ಕೆಲವೊಬ್ಬರಿಗೆ ಏನಂದರೆ ಆ ಒಂದು ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ತುಂಬಾ ಡಾರ್ಕ್ ಆಗಿರುತ್ತೆ. ಸೊ ಆ ಒಂದು ಡಾರ್ಕ್ ಆಗಿರುವಂತಹ ಒಂದು ಏರಿಯಾನ ಏನು ಮಾಡುತ್ತೆ, ಲೈಟ್ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಜೇನುತುಪ್ಪ. ಸೊ ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಆಕಳಿನ ಹಾಲು, ಇಲ್ಲ ಅನ್ನೋದಾದರೆ ನೀವು ಪ್ಯಾಕೆಟ್ ಹಾಲನ್ನ ಸಹ ಕೂಡ ಯೂಸ್ ಮಾಡಿ, ನೋ ಪ್ರಾಬ್ಲಮ್. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿನಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಆಕಳಿನ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು ಅನ್ನೋದಾದರೆ ಸೊ ನೀವು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಹಾಕ್ಕೊಳ್ಳಿ. ಸೊ ನೋಡ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಹಚ್ಚೋದು ಅನ್ನೋದಾದರೆ, ಇದನ್ನು ಫೇಸ್ಗೆ ಹಚ್ಚೋದಕ್ಕಿಂತ ಮುಂಚೆ ಕ್ಲೀನಾಗಿ ಒಂದು ಸಲ ಸೋಪ್ನ ಹಾಕಿ ಅಥವಾ ನೀವು ಯೂಸ್ ಮಾಡುವಂಥ ಫೇಸ್ ವಾಶ್ನ ಯೂಸ್ ಮಾಡಿ ಮೊದಲನೇದಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಮಿಶ್ರಣವನ್ನು ಎಲ್ಲಿ ನಿಮಗೆ ಅನ್ವಾಂಟೆಡ್ ಏರ್ ಇರುತ್ತೋ ಸೊ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಆದಷ್ಟು ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ 15 ಡೇಸ್ ಒನ್ಸ್ ಈ ಒಂದು ಮಿಶ್ರಣವನ್ನು ಹಚ್ಚಿ ಮುಖವನ್ನು ತೊಳಿರಿ. ಮತ್ತು ಇದನ್ನೇ ಒಂದು 3ರಿಂದ 4 ಬಾರಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಸೊ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಶಾಶ್ವತವಾಗಿ ರಿಮೂವ್ ಆಗುತ್ತೆ, ಮುಂದೆ ಸಹ ಕೂಡ ಬರೋದಿಲ್ಲ. ತುಂಬಾ ಸಿಂಪಲ್ ಆಗಿದೆ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ರಿಸಲ್ಟು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.